ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಇವತ್ತು ಎಲ್ ಸಿ ಆ್ಯಂಡ್ ಎಚ್ ಸಿ ಇನ್ ಎಕ್ಸ್ಪೋನೆಂಟ್ ಅಂದ್ರೆ ಇಲ್ಲಿ ಘಾತಾಂಕದೊಳಗೆ ಲಸ ಮತ್ತು ಮಸಗಳನ್ನು ಯಾವ ರೀತಿ ಮಾಡಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥ ಘಟಕ. ಬಹಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ, ಇದ್ರೊಳಗೆ ನಮ್ಮ ಆಲ್ಮೋಸ್ಟ್ ಆಲ್ ಎಲ್ಲ ಸಾಕಷ್ಟು ವಿಡಿಯೋ ನೋಡೇವು ಅಥವಾ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡೆವು, ಭಾಳ ಈಜಿ ಅದ ಅಂತೇಳಿ ತಿಳ್ಕೊಂಡಿರ್ತಾರೆ. ಸೇಮ್ ನಂಬರ್ ಆಧಾರ ಸಂಖ್ಯೆ ಸೇಮ್ ಇತ್ತು, ಎಕ್ಸ್ಪೋನೆಂಟ್ ಚೇಂಜ್ ಇತ್ತಂದ್ರೆ ಅದನ್ನು ಈಸಿಯಾಗಿ ಬಿಡಿಸ್ಬೋದು. ಈಗ ನಿಮ್ಗೆ ಎಕ್ಸಾಮ್ ಒಳಗೆ ಏನು ಮಾಡಕತ್ತಾನಪ್ಪ ಅಂದ್ರೆ ಹೆಂಗೆ ಮಾಡಕತ್ತಾನ ಅಂತದನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ. ಇದನ್ನು ನೋ ಕ್ಯಾಲ್ಕುಲೇಷನ್, ನಥಿಂಗ್ ಟು ಸಾಲ್ವ್, ನೋ ಪೇಪರ್ ನೋ ಪೆನ್ ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ಮೊದಲು ಎಕ್ಸ್ಪೋನೆಂಟ್ ಅಂತಂದ್ರೆ ಏನೋ ಅಂತಂದು ನಿಮ್ಗೆ ಗೊತ್ತದ. ಇದನ್ನು ಲಸ ಮತ್ತು ಮಾಸದೊಳಗೆ ಹೆಂಗೆ ಕೊಡ್ಬೋದು, ಪಾಸಿಟಿವ್ ಕೊಡ್ಬೋದು ಅಥವಾ ನೆಗೆಟಿವ್ ಕೊಡ್ಬೋದು. ಅಂದ್ರೆ ಧನ ಎಕ್ಸ್ಪೋನೆಂಟ್ ಅಥವಾ ಧನ ಘಾತಾಂಕಗಳನ್ನು ಕೊಡ್ಬೋದು ಅಥವಾ ಋಣ ಘಾತಾಂಕಗಳನ್ನು ಕೊಡ್ಬೋದು. ಅದು ಹೆಂಗೆ ಕೊಡ್ತಾನೆ, ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಈ ಸದ್ ನೋಡೋಣ. ಓಕೆ, ಈಗ ನೋಡ್ರಿ, ಇದು ಕಾನ್ಸೆಪ್ಟ್ ಯಾಕೆ ಕೊಡಾಕತ್ತೀನಪ್ಪ ಅಂತಂದ್ರೆ ಧನ ಪೂರ್ಣಾಂಕಗಳಿದ್ದಾಗ, ಧನ ಘಾತಾಂಕಗಳಿದ್ದಾಗ ಯಾವ ರೀತಿ ಮಾಡ್ಬೋದು ನೋಡಿರಿ. ಈಗ ಒಂದು ಎಕ್ಸಾಂಪಲ್ 2/3 ಅದ, ಹೌದ್ರಿ. ಈ 2/3 ಯಾವ ರೀತಿಯಾಗಿ ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ 2/3 ಅದ, 2/3 ಯಾವ ರೀತಿಯಾಗಿ ಬರ್ಕೋಬೋದು ಅನ್ನೋಂಥದ್ದನ್ನು ಈಗ ನೋಡೋಣ. 2/3 ಯಾವ ರೀತಿ ಬರ್ಕೋಬೋದು ರೀ, 2 × 2. ಯಾಕಿದು ಕಾನ್ಸೆಪ್ಟ್ ತೊಗೊಂಡಿದ್ರೆ ಮೊದಲಿದು ವಿವರವಾಗಿ ತಿಳಿಸ್ತೀನಿ ರೀ. ನೆಕ್ಸ್ಟ್ ಏನದಲ್ಲ, ಕ್ವಶನ್ ಡೈರೆಕ್ಟ್ ಆನ್ಸರ್ ಯಾಕೆ ಹೋಗ್ತೀನಪ್ಪ ಅಂತಂದ್ರೆ ಇದು ಚಾಪ್ಟರ್ ಯಾವ ರೀತಿ ಆಗ್ಯದ ಆ ರೀತಿಯಾಗಿ ಬಿಡ್ಸ್ಕೊತ ಹೋಗ್ಬೇಕಾಗ್ತದೆ, ಹೌದಾ. ಹಾಗಾದರೆ 2/2 ಇತ್ತಂದ್ರೆ ಯಾವ ರೀತಿಯಾಗಿ ಬರಿತೀವಿ ಅದನ್ನು, 2/2 ಇತ್ತಂದ್ರೆ 2 × 2 ಬರಿತೀವಿ, ಕರೆಕ್ಟಾ. ಹಾಗಾದರೆ 2/4 ಇತ್ತಂದ್ರೆ ಏನು ಬರಿತೀವಿ ರೀ, ಅದು 2⁴ ಈಸ್ ಈಕ್ವಲ್ ಟು 2 × 2 ಅಂದ್ರೆ 4 ಸಲ ಬರ್ಕೋಬೇಕಾಗ್ತದೆ, ಹೌದ್ರಿ. ಹಾಗಾದ್ರೆ ಇಲ್ಲಿ ನೋಡಿರಿ, ಗ್ರೂಪ್ ಒಳಗಿರುವಂಥದ್ದು ಯಾವುದಾಯಿತು, ಇದು ಒಂದು ಗ್ರೂಪ್ ಆದ್ರೆ ಇದನ್ನೇನು ಮಾಡೋಣ್ರಿ, ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಇದು ಒಂದು ಗ್ರೂಪ್ ಆದ್ರೆ ಇನ್ನೊಂದು ಗ್ರೂಪ್ ಯಾವುದಾಯಿತು, ಇದು ಆಯಿತು, ಕರೆಕ್ಟಾ. ಇದೊಂದು ಗ್ರೂಪ್ ಆಯಿತು, ಕರೆಕ್ಟಾ. ಇದೊಂದು ಗ್ರೂಪ್ ಆಯಿತು, ಹೌದಾ. ಈ ರೀತಿ ಆಯಿತು. ಹಾಗಾದ್ರೆ ಇಲ್ಲಿ ಲಸ ಮತ್ತು ಮಸ ಎರಡನ್ನೂ ಕೇಳ್ತಾನೆ. ಲಸ ಕೇಳಿದ್ನವ್ರು ಏನು ಮಾಡ್ಬೋದು ರೀ, ಏನು ಮಾಡ್ತೀರಿ, ಎಲ್ ಸಿ ಎಮ್ ಈಕ್ವಲ್ ಟು ಏನು ಮಾಡ್ತೀರಿ, ಎಲ್ಲ ಬರಿಬೇಕಾಗ್ತದೆ. ಗ್ರೂಪ್ ಒಳಗೆ ಇದ್ದಿದ್ದೇನದ್ರಿ 2 ಅದ, ಇನ್ನೊಂದು ಗ್ರೂಪ್ ಒಳಗೆ 2 ಅದ. ಹೀಗಾಗಿ ಹೊರಗಿರೋದು 2 ಮತ್ತು ಇನ್ನೊಂದು 2, ಟೋಟಲಾಗಿ ಏನಾಯಿತು, ಎಲ್ ಸಿ ಎಮ್ ಕೇಳಿದಾಗ 2/4 ಆಯಿತು, ಕರೆಕ್ಟಾ. ಅದೇ ಎಚ್ ಸಿ ಎಫ್ ಕೇಳಿದ್ನಂದ್ರೆ ಏನು ಮಾಡ್ತೀರಿ, ಯಾವುದು ಗ್ರೂಪ್ ಒಳಗೆ ಇರ್ತದೋ ಅದನ್ನು ಬರಿತೀರಿ. ಯಾಕಪ್ಪ ಅಂತಂದ್ರೆ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೇಳಿ. ಇದಕ್ಕೆ ಯಾವ ಮೆಥಡ್ ಅಂತೇವ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೆ ಏನಾಗ್ತದೆ, ಗ್ರೂಪ್ ಒಳಗೆ ಎಟ್ಟದವ್ರಿ, ಇಲ್ಲೊಂದು ಗ್ರೂಪ್ ಅದ, ಇದು ಒಂದು ಗ್ರೂಪ್ ಆದ್ರೆ ಇಲ್ಲೊಂದು ಗ್ರೂಪ್, 2 ಗ್ರೂಪ್ ಅದ, ಹೌದಾ. ಹೀಗಾಗಿ 2 × 2 ಬರ್ಕೋತೀವಿ. ದ್ಯಾಟ್ ಈಕ್ವಲ್ ಏನಾಗುತ್ತೆ, 2/2 ಆಯಿತು. ಹಾಗಾದ್ರೆ ಕಾನ್ಸೆಪ್ಟ್ ಅಂತ ಹೇಳಿ ಕೊಟ್ಟಿದ್ದೀನಪ್ಪ ಅಂತಂದ್ರೆ ನೋಡಿರಿ, ಎಲ್ ಸಿ ಎಮ್ ಮಾಡುವತ್ನ್ಯಾಗ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ, ಆಧಾರ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮ್ಗೆ. ಆಧಾರ ಸಂಖ್ಯೆಗಳಂದ್ರೆ 2 ಇತ್ತಂದ್ರೆ 2 ಇರಬೇಕು, 3 ಇತ್ತಂದ್ರೆ 3 ಇರಬೇಕು, 4 ಇತ್ತಂದ್ರೆ 4 ಇರಬೇಕು. ಆಧಾರ ಸಂಖ್ಯೆಗಳು ಚೇಂಜ್ ಆದಾಗ ಹೆಂಗೆ ಆಗ್ತದೆ ಅನ್ನೋಂಥದ್ದನ್ನು ಮುಂದೆ ಹೇಳ್ತೀನಿ. ಅದಕ್ಕಿಂತಲೂ ಮೊದಲು ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರೋದಿಷ್ಟೇ, ನಾವು PRB ಕಾನ್ಸೆಪ್ಟ್ ಒಳಗೆ ಹೊಸ ರೀತಿಯೊಳಗೆ, ವಿಭಿನ್ನವಾದಂಥ ರೀತಿಯೊಳಗೆ, ವಿತಿನ್ ಸೆಕೆಂಡ್ ಒಳಗೆ ನಾನು ಏನು ಮಾಡತ್ತೀನಿ, ಸೂಪರ್ ಶಾರ್ಟ್ಕಟ್ PRB ಅನ್ನುವಂಥ ಮೆಥಡ್ಗಳನ್ನು ಕೊಡ್ತಾಯಿದ್ದೀನಿ. ಅದನ್ನು ನೀವು ಬಹಳಷ್ಟು ಕ್ಲೀನಾಗಿ ವೀಕ್ಷಣೆ ಮಾಡಿದ್ರೆ ನೀವು ಎಕ್ಸಾಮ್ ಒಳಗೆ 100ಕ್ಕೆ 100 ಸಕ್ಸಸ್ ಆಗ್ತಿರತ್ತೆ ಹೇಳ್ತಾ. ಮತ್ತು ಮೊದಲಿನಿಂದ ಕೊನೆಯವರೆಗೂ ವಿಡಿಯೋ ನೋಡಿರಿ, ಅಂದಾಗ ನಾವು ಕಾನ್ಸೆಪ್ಟ್ ಏನು ಕೊಡ್ತೀನಿ ಅನ್ನೋದು ಗೊತ್ತಾಗತ್ತೆ. ಈಗ ನೋಡಿರಿ, ಒಂದು ಕಾನ್ಸೆಪ್ಟ್ ಮೇಲೆ ಹೋಗ್ತಿರ್ತೀನಿ, ಅದೇ ಕಾನ್ಸೆಪ್ಟನ್ನು ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿರ್ತೀನಿ. ಮೊದಲು ಪಾಸಿಟಿವ್ ನಂಬರ್ ತೊಗೋತೀನಿ, ಆಮೇಲೆ ನೆಗೆಟಿವ್ ನಂಬರ್ ತೊಗೋತೀನಿ, ಕರೆಕ್ಟಾ. ಅದಾದಮೇಲೆ ಈ ಆಧಾರ ಸಂಖ್ಯೆಗಳು ಬೇರೆ ಇದ್ದಿದ್ದು ತೊಗೋತೀನಿ. ಈ ಆಧಾರ ಸಂಖ್ಯೆಗಳು ಬೇರೆ ಇದ್ದಾಗ ಮೈನಸ್ ಇತ್ತಂದ್ರೆ ಹೆಂಗಿರ್ತದನ್ನು ತೊಗೋತೀನಿ. ಓಕೆ, ಈ ರೀತಿ ಬೇರೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮಾಡ್ತಿರ್ತೀನಿ. ಇದು ಏನದಲ್ಲ, ಒಂದು ಚಾಪ್ಟರ್ ಒಳಗೆ ಹೋದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು 2 ದಿನದೊಳಗೆ ನಿಮ್ಗೆ ಸಿರೀಸ್ಗಳನ್ನ ಸ್ಟಾರ್ಟ್ ಮಾಡಿದೆ. ಎಲ್ ಸಿ ಎಮ್ ಪೂರಾ ಕಂಪ್ಲೀಟ್ ಫ್ರೀ ಒಳಗೆ, ವಿತೌಟ್ ಎನಿ ಕಾಸ್ಟ್
ಅಂದ್ರೆ ₹1 ಖರ್ಚು ಮಾಡಾರೆ ಎಲ್ ಸಿ ಎಮ್ ಒಳಗೆ ಯಾವ ಬೇಕಾದ್ರೆ ಕ್ವಶನ್ ಬಿದ್ದರೂ ಸಹಿತ ನಾವು ಬಿಡಿಸ್ಬೋದು ಅನ್ನಂಗೆ ನಿಮ್ಗೆ ನಾನು ಒಂದು ಇನ್ನು ಮುಂದೆ ನೆಕ್ಸ್ಟ್ ಮಿನಿಮಮ್ ಒಂದು ಕಡಿಮೆ ಅಂತಂದ್ರೆ ಒಂದು 25ರಿಂದ 30 ಕ್ವಶನ್ದು ಒಂದೊಂದು ಸೀರೀಸ್ ಮಾಡಿ ನಿಮ್ಗೆ ಬಿಡ್ತೀನಿ ರೀ. ಈಗ ಏನು ಬತ್ತು ಇಲ್ಲಿ ಕಾನ್ಸೆಪ್ಟ್ ಒಳಗೆ ಏನದ್ರಿ ಇದು ಈಗ ನೋಡ್ರಿ ಆಧಾರ ಸಂಖ್ಯೆ ಸೇಮ್ ಇರಬೇಕು. ಹಾಗಾದ್ರೆ ಆಧಾರ ಸಂಖ್ಯೆ ಸೇಮ್ ಇತ್ತಂದ್ರೆ ಘಾತಾಂಕದೊಳಗೆ ಯಾವ ದೊಡ್ಡ ಸಂಖ್ಯೆ ಇರ್ತದೆ ಅದು ಎಲ್ ಸಿ ಎಮ್ ಆಗುತ್ತೆ, ಯಾವ ಚಿಕ್ಕ ಸಂಖ್ಯೆ ಇರ್ತದಲ್ಲ ಅದನ್ನು ಏನಂತೀವಿ ನಾವು ಎಚ್ ಸಿ ಎಫ್ ಅಂತೇವೆ. ಹಾಗಾದ್ರೆ ವಿತೌಟ್ ಟೈಮ್ ವೇಸ್ಟಿಂಗ್ ಕ್ವಶನ್ ನೋಡ್ರಿ. ಈಗ ನೋಡಿರಿ ಭಾಳ ಲಕ್ಷ ಕೊಟ್ಟು ನೋಡಿರಿ, ಇದು ನೆಗೆಟಿವ್ ಎಕ್ಸ್ಪೋನೆಂಟ್ ಇರೋದಂದ್ರೆ ಇದ್ರ ಉತ್ತರ ಏನಾಗ್ತದೆ ರೀ ಎಲ್ ಸಿ ಎಮ್ ಈಕ್ವಲ್ ಟು ಎಲ್ ಸಿ ಎಮ್ ಕೇಳಿದಾನಲ್ಲ ಎಲ್ ಸಿ ಎಮ್ ಈಕ್ವಲ್ ಟು ಬೇಕಾದ್ರೆ ಬರೀತಿ ನೋಡಿರಿ ಎಲ್ ಸಿ ಎಮ್ ಈಕ್ವಲ್ ಟು ಎಷ್ಟಾಗತ್ತೆ ರೀ ದ್ಯಾಟ್ ಈಕ್ವಲ್ ಟು 1 ಆಗತ್ತೆ. 1 ಹೆಂಗೆ ಆಗತ್ತೆ ಹೆಂಗೆ ಬರುತ್ತೆ ಉತ್ತರ ಅನ್ನೋದನ್ನು ನಿಮ್ಗೆ ಈಗೆಲ್ಲ ಲಾಸ್ಟಿಗೆ ಹೇಳ್ತೀನಿ. ಓಕೆ, ಆಮೇಲೆ ಏನದಲ್ಲ ನಿಮ್ಗೆ ಅದು ಕಾನ್ಸೆಪ್ಟ್ ನೋಡಿದ ನಂತರ ನಿಮ್ಗೆ ಗೊತ್ತಾಗತ್ತೆ. ಓಕೆ ನೋಡಿರಿ ಇಲ್ಲಿ ಎಲ್ ಸಿ ಎಮ್ ಎಚ್ ಸಿ ಎಫ್ ಆಧಾರ ಸಂಖ್ಯೆಗಳು ಸೇಮ್ ಅದಾವೆ ಎಲ್ಲದಕ್ಕೂ 2/5 2/8 2/3 2/2 2/11 ಅದ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದದ ರೀ 2 ದೊಡ್ಡ ಸಂಖ್ಯೆ ಯಾವುದದ 2 ಬರ್ಕೊಂಡೇವೆ ತಿಳ್ಕೊರಿ. ದೊಡ್ಡ ಸಂಖ್ಯೆ ಯಾವುದದ 11 ಅದ. ಹೀಗಾಗಿ ಎಲ್ ಸಿ ಎಮ್ 2/11 ಆಗುತ್ತೆ 2/11. ಹಾಗಾದ್ರೆ ಸಣ್ಣ ಸಂಖ್ಯೆ ಯಾವುದದಪ್ಪ ಅಂದ್ರೆ 2/2 ಇರೋದ್ರಂತ ಇದು ಸಣ್ಣ ಸಂಖ್ಯೆ ಅದ. ಹಾಗಾಗಿ ಇದು ಎಚ್ ಸಿ ಎಫ್ ಆಗುತ್ತೆ. ಹೆಂಗಾಗತ್ತೆ ರೀ ದೊಡ್ಡ ಸಂಖ್ಯೆ ಇದ್ದಿದ್ದು ಎಲ್ ಸಿ ಎಮ್ ಆಗುತ್ತೆ, ಚಿಕ್ಕ ಸಂಖ್ಯೆ ಐತಂದ್ರೆ ಎಚ್ ಸಿ ಎಫ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಸ್ ಇಲ್ಲಿ ಯಾವುದಾಗ್ತದೆ ರೀ ಎಲ್ ಸಿ ಎಮ್ ನೋಡಿರಿ ನೀವು ಹೇಳ್ರಿ ಎಲ್ ಸಿ ಎಮ್ ಯಾವುದಾಗ್ತದೆ ಇಲ್ಲಿ ಏನದ ಎಲ್ ಸಿ ಎಮ್ ಏನಾಗತ್ತೆ ರೀ ಎಲ್ ಸಿ ಎಮ್ ಏನಾಗುತ್ತೆ 3 ದೊಡ್ಡ ಸಂಖ್ಯೆ ಯಾವುದದ ರೀ 13 ಅದ. ಹೀಗಾಗಿ ಇದು ಎಲ್ ಸಿ ಎಮ್ ಆಗುತ್ತೆ. ಹಾಗಾದ್ರೆ ಎಚ್ ಸಿ ಎಫ್ ಏನಾಗುತ್ತೆ ರೀ ಎಚ್ ಸಿ ಎಫ್ ಏನಾಗುತ್ತೆ ಹೇಳ್ರಿ ಸಣ್ಣದು ಯಾವುದದು ಎಚ್ ಸಿ ಎಫ್ 3/2 ಆಗತ್ತೆ. ಹೌದು ಇವು ಪಾಸಿಟಿವ್ ಇಂಟೀಜರ್ ಇದ್ದು ಈಸಿಯಾಗಿ ಹೇಳಾಗತ್ತೀರಿ. ದೊಡ್ಡ ಘಾತಾಂಕ ಇದ್ದಿದ್ದು ದೊಡ್ಡದಾಗುತ್ತೆ, ಸಣ್ಣದ ಘಾತಾಂಕ ಇದ್ದಿದ್ದು ಸಣ್ಣದಾಗುತ್ತೆ. ಹಾಗಾದ್ರೆ ನೆಗೆಟಿವ್ ಇಂಟೀಜರ್ ಬಂದು ಅಂದ್ರೆ ಅದಕ್ಕೆ ಮೊದಲು ಕಾನ್ಸೆಪ್ಟ್ ತಿಳ್ಕೊಟ್ಟಿದ್ದೀನಿ ರೀ. ನೆಗೆಟಿವ್ ಬಂದು ಅಂದ್ರೆ ಯಾವ ರೀತಿ ಬಿಡಿಸ್ಬೋದು ಮೆಥಡಿಕಲಿ ನಿಮ್ಗೆ ಹೇಳ್ತೀನಿ. ಅದಾದಮೇಲೆ ಡೈರೆಕ್ಟ್ ಅನ್ನೋದಲ್ಲ ವಿತಿನ್ ಅ ಸೆಕೆಂಡ್ ಟೋಟಲಿ ಟೈಮ್ ವೇಸ್ಟ್ ಮಾಡಲಾರೆ ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ಗೆ ಆನ್ಸರ್ ಸಿಗಬೇಕು. ಆ ರೀತಿಯಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಕೆಲವೊಂದು ಸೂಪರ್ ಶಾರ್ಟ್ಗಳ ಪಿ ಆರ್ ಬಿಗಳಿಗೆ ಹೇಳ್ತೀನಿ, ಈಜಿ ಇದ್ದು ಅಂದ್ರೆ ಡೈರೆಕ್ಟಾಗಿ ನಿಮ್ಗೆ ತಿಳಿಸ್ಬಿಡ್ತೀನಿ. ಓಕೆ, ಹಾಗಾದ್ರೆ ಇದನ್ನು ಹೆಂಗೆ ಬರ್ಕೋಬೋದು ರೀ 3 - 3 ಇದನ್ನು ಹೆಂಗೆ ಬರ್ಕೋಬೋದಪ್ಪ ಅಂತಂದ್ರೆ ಇದನ್ನೇನು ಮಾಡ್ಬೇಕು ರೀ 1/3 ಹತ್ರ ಬರ್ಕೋಬೋದು. 3 ಹತ್ರ ಬರ್ಕೋಬೋದು. ಹೌದು ರೀ, ಇದನ್ನು ಯಾಕೆ 1/3 ಬರೀರಿ ಅಂದ್ರೆ ನೋಡಿರಿ ಎಕ್ಸ್ಪಾನೆಂಟ್ ಒಳಗೆ ಒಂದು ನಿಯಮ ಅದ. ಏನದಪ್ಪ ಅಂದ್ರೆ A-m ಇತ್ತಂದ್ರೆ ಅದನ್ನೇನು ಮಾಡ್ತೇವೆ ರೀ 1/A m ಅಂತೇಳಿ ಬರಿತೀವಿ. ಕರೆಕ್ಟಾ? ಏನಾದ್ರ ನಿಯಮ ಅದು ಇಲ್ಲಿ ಬರಿತೀವಿ ನೋಡ್ಬೇಕಾರೆ A-m ಇತ್ತಂದ್ರೆ ಏನಾಗತ್ತೆ ರೀ ಅದು ದ್ಯಾಟ್ ಈಕ್ವಲ್ ಟು 1/A-m ಆಗುತ್ತೆ. ಇದು ಏನಪ್ಪ ಅಂದ್ರೆ ಎಕ್ಸ್ಪೋನೆಂಟ್ ಒಳಗೆ ಇರುವಂತಹ ರೂಲ್. ಹಾಗಾದ್ರೆ ಈಗ ಗೊತ್ತದ ನಿಮ್ಗೆ ಇದನ್ನು ಲಸ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಿ ಈಗ 3/3 ಗ್ರೂಪ್ ಮಾಡಿ ತೋರಿಸಲ್ರಿ. 3/3 ಅಂದ್ರೆ ಎಷ್ಟಾಗ್ತದೆ 1/27 ಆಗುತ್ತೆ. ಕರೆಕ್ಟ್ ರೀ? ಅಂದ್ರೆ 3 × 3 = 9 9 × 3 = 27. ಕರೆಕ್ಟಾ? ಹಾಗಾದ್ರೆ 1/3² ಅಂತಂದ್ರೆ 1/9 ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ 27 ಮತ್ತು 9 ಲಸ ತೆಗಿ ಅಂತಂದ್ರೆ ಏನು ಮಾಡ್ತೀರಿ ನೀವು ಲಸ ತೆಗಿ ಅಂತಂದ್ರೆ ನಾರ್ಮಲ್ ಆಗಿ ತೆಗಿ ಅಂದ್ರೆ ಹೆಂಗೆ ತೆಗಿತೀರಿ 27 ಬರ್ಕೋತೀರಿ. ಕರೆಕ್ಟ್ ರೀ? ಇಲ್ಲಿ ಮಾಡ್ತೀನಿ ನೋಡಿರಿ ಏನು ಮಾಡ್ತೀರಿ 27 ಬರ್ಕೋತೀರಿ. ಅದಾದಮೇಲೆ 9 ಬರ್ಕೋತೀರಿ. ಇದಕ್ಕೇನು ಮಾಡ್ತೀರಿ ಲಸ ಮಾಡಕ್ಕೆ ಹೋಗ್ತೀರಿ. ಲಸ ಮಾಡೋ ಹೊತ್ತಿನಾಗ ಮೊದಲು 2 ಇಲ್ಲ 3 ಮಗ್ಗಿ 3 9 ಆಯಿತು 3 3 ಆಯಿತು. ನೆಕ್ಸ್ಟ್ 3 3 3 1 ನೆಕ್ಸ್ಟ್ ಏನು ಉಳಿತು 3 ಉಳಿತು. ಹೌದ್ರಿ? ಬೇಕಾದ್ರೆ ಪೂರ ಹೊಡೆದು ಬಿಡೋಣ 3 1 1. ಹಾಗಾದ್ರೆ ಎಲ್ ಸಿ ಎಮ್ ಏನಾಯ್ತು ರೀ ಇಲ್ಲಿ ಎಲ್ ಸಿ ಎಮ್ 3 × 3 × 3 ಆಯಿತು. ಕರೆಕ್ಟಾ? ಹಾಗಾದ್ರೆ ದ್ಯಾಟ್ ಈಕ್ವಲ್ ಟು ಎಷ್ಟಾಯಿತು 3 3 9 9 3 27. ಕರೆಕ್ಟಾ? ಹಾಗಾದ್ರೆ ಎಚ್ ಸಿ ಎಫ್ ಏನಾಗತ್ತೆ ರೀ ಇಲ್ಲಿ ಎಚ್ ಸಿ ಎಫ್ ಏನಾಗತ್ತೆ ಇದೇ 27 ಮತ್ತು 9 ತೊಗೊಂಡಾಗ ಎಚ್ ಸಿ ಎಫ್ ಏನಾಗತ್ತೆ ನೋಡಿರಿ 3 9 ಮಾಡ್ತೀರಿ 3 3 ಮಾಡ್ತೀರಿ. ಕರೆಕ್ಟಾ? ನೆಕ್ಸ್ಟ್ ಏನು ಮಾಡ್ತೀರಿ 3 3 ಮಾಡ್ತೀರಿ 3 1 ಆಯಿತು. ಇನ್ನು ಮುಂದೆ ಅದು ಎಚ್ ಎಫ್ ಮಾಡೋಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ಈ ಎರಡೂ ಸಂಖ್ಯೆಗಳು ಏನಾಗ್ತಿರ್ಬೇಕು ರೀ
ಹೋಗ್ತಿರ್ಬೇಕು, ಒಂದೇ ಮಗ್ಗಿಲಿ ಹೋಗ್ತಿರ್ಬೇಕು. ಹೀಗಾಗಿ ಏನು ಮಾಡ್ತೀರಿ, ಎಚ್ ಸಿ ಎಫ್ ಈಕ್ವಲ್ ಟು ಏನು ಮಾಡ್ತೀರಿ 3 × 3 ಅಂದ್ರೆ ದ್ಯಾಟ್ ಈಕ್ವಲ್ ಟು 9 ಹತ್ತಿರ ಬರ್ಕೋತೀರಿ. ಕರೆಕ್ಟಾ? ಇದು ನಾರ್ಮಲ್ ಆಗಿ ಮಾಡೋ ಹೊತ್ನ್ಯಾಗ. ಬಟ್ ಇಲ್ಲಿ ಏನದ್ರಿ, ಭಿನ್ನ ರಾಶಿಯೊಳಗಿದ್ದಾಗ ಲಸ ಈಸ್ ಈಕ್ವಲ್ ಟು ಏನದ್ರಿ ಫಾರ್ಮುಲಾ, ಎಲ್ ಸಿ ಎಮ್ ಈಕ್ವಲ್ ಟು ಏನದು ಫಾರ್ಮುಲಾ ಅಂತಂದ್ರೆ ನ್ಯೂಮರೇಟರ್ ಅಂದ್ರೆ ನೀವೇನು ಮಾಡ್ಕೊಳ್ರಿ, ಬೇಕಾದ್ರೆ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಅಂಶ ಛೇದ ಹತ್ರ ಬರ್ತದೆ. ಅಂಶದ ಎಲ್ ಸಿ ಎಮ್ ತೆಗಿಬೇಕು, ಅದಾದಮೇಲೆ ಛೇದದ ಎಚ್ ಎಫ್ ತೆಗಿಬೇಕು. ಛೇದ ಅಂತಂದ್ರೆ ಯಾವ್ದು ಬರ್ತದೆ ರೀ, ಡಿನಾಮಿನೇಟ್ರದ್ದು ಎಚ್ ಎಫ್ ತೆಗಿಬೇಕು. ಹೀಗಿದ್ದಾಗ ಏನಾಗತ್ತೆ ರೀ ನೋಡಿರಿ, ಎಲ್ ಸಿ ಎಮ್ ಒಂದು ತೋರಿಸ್ತೀನಿ ನಿಮಗೆ, ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗ್ತದೆ. ಅಂಶದ ಎಲ್ ಸಿ ಎಮ್ ತೆಗಿಬೇಕಂದ್ರೆ ಮ್ಯಾಗ ಒಂದು ಅದ ರೀ, ಒಂದು ಇರೋದ್ರಿಂದ ಏನಾಗ್ತದೆ, ಇದು ಡೈರೆಕ್ಟಾಗಿ ಎಲ್ ಸಿ ಎಮ್ ತೆಗಿದಿತ್ತು ಒಂದೇ ಬರ್ತದೆ. ಹಾಗಾದ್ರೆ ಛೇದದ ಎಚ್ ಎಫ್ ಎಟ್ಟದ ರೀ 9 ಅದ. ಹಾಗಾಗಿ 9 ಅಂದ್ರೆ ಏನಾಯ್ತದು 1/3/2 ಆಯಿತು. ಹೌದ್ರಿ? ಹಾಗಾದ್ರೆ ಎಲ್ ಸಿ ಎಮ್ ಏನಾಗ್ತದೆ ಈಗ 1/3/2 ಆಯ್ತಂದ್ರೆ ಎಚ್ ಸಿ ಎಫ್ ಏನಾಗ್ತದೆ ರೀ, ಎಚ್ ಸಿ ಎಫ್ ಈಕ್ವಲ್ ಟು ಏನಾಗತ್ತೆ, ಉಲ್ಟಾ ಆಗತ್ತೆ. ಏನಾಗತ್ತೆ ರೀ ಉಲ್ಟಾ, ಮ್ಯಾಗ ಲಸ ತೆಗಿಬೇಕು, ಮಸ ತೆಗೆದಾಗ 1 ಆಗತ್ತೆ, ತಳಗಿಂದ ಲಸ ತೆಗೆದಾಗ ಎಷ್ಟಾಗತ್ತೆ ರೀ 27 ಆಗತ್ತೆ. 27 ಅಂತಂದ್ರೆ ಎಷ್ಟದ 1/3³ ಅದ. ಕರೆಕ್ಟ್ ಆಯ್ತು ರೀ, 3³ ಅದ. ಈಗೇನದ ನೋಡ್ರಿ, ಈಸಿಯಾಗಿ ಹೇಳಿದ್ದೀನಿ. ಈಗ ನೋಡಿರಿ ಮತ್ತೊಮ್ಮೆ ಇದನ್ನು ಹೇಳ್ತೀನಿ. ಎಲ್ ಸಿ ಎಮ್ ಮಾಡ್ಬೇಕಂದ್ರೆ ಅಂಶಗಳ ಲಸ ತೆಗಿಬೇಕು, ಲಸ ತೆಗೆದಾಗ 1 ಆಗತ್ತೆ. ಛೇದಗಳ ಮಸ ತೆಗಿಬೇಕಂದ್ರೆ 9 ಆಗತ್ತೆ. ಅಂದ್ರೆ ಇಲ್ಲೇನಾಯಿತು, ಮೈನಸ್ ಒಳಗಿತ್ತಂದ್ರೆ ಏನಾಗತ್ತೆ ರೀ, ಲಸ ಚಿಕ್ಕ ಸಂಖ್ಯೆ ಆಗ್ತದೆ, ಮಸ ದೊಡ್ಡ ಸಂಖ್ಯೆ ಆಗ್ತದೆ. ಹಾಗಾದ್ರೆ ಇಲ್ಲಿ ಇದು 1/3³ ಅಂತಂದ್ರೆ ಎಷ್ಟದ, 1/3² ಅಂತಂದ್ರೆ ಎಷ್ಟದಂದ್ರೆ ಇದು 1/3² ಅಂದ್ರೆ ಎಷ್ಟದ ರೀ 3⁻² ಅದ. ಹೀಗಾಗಿ ಇದು ಲಸ ಆಗತ್ತೆ. 3⁻³ ಏನಾಗತ್ತೆ, ಇದು ಮಸ ಆಗತ್ತೆ. ಕರೆಕ್ಟಾ? ಹಾಗಾದ್ರೆ ಇದನ್ನೇ ಇಟ್ಟುಕೊಂಡು ನಾವೇನು ಮಾಡೋಣ್ರಿ, ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕ್ವಶನ್ಗಳನ್ನ ಬಿಡಿಸೋಣ. ಓಕೆ, ಈ ನೋಡ್ರಿ ಎಲ್ಲ ಘಾತಾಂಕಗಳು ನೆಗೆಟಿವ್ ಒಳಗದಾವೆ. ಹಾಗಿದ್ದಾಗ ಲಸ ಏನಾಗತ್ತೆ, ಲಸ ನೋಡ್ರಿ ಇಲ್ಲಿ ಯಾವುದು ಘಾತಾಂಕ ದೊಡ್ಡದೋ ಅದು ಏನಾಗತ್ತೆ ರೀ, ಅದು ಮಸ ಆಗತ್ತೆ. ಯಾವ್ದು ಘಾತಾಂಕ ದೊಡ್ಡದು ರೀ, ಇಲ್ಲಿ 2⁸ ದೊಡ್ಡದದ, 2⁸ ದೊಡ್ಡದಿರೋದ್ರಿಂದ ಏನಾಗ್ತದೆ ರೀ, ಇದು ಮಸ ಆಗತ್ತೆ, ಅಂದ್ರೆ ಎಚ್ ಸಿ ಎಫ್ ಆಗತ್ತೆ. ಕರೆಕ್ಟ್ ರೀ? ಯಾವ್ದು ಸಣ್ಣದ ರೀ, 2⁻−1 ಹೌದಿಲ್ಲ ರೀ, -1 ಸಾಂದದ, ಇದು ಲಸ ಆಗ್ತದೆ. ನೋಡಿರಿ ನಿಮ್ಗೆ ನಂಬರ್ ಲೈನ್ ಥಿಯರಮ್ ಗೊತ್ತಿರ್ಬೇಕು. ಈಗ ಒಂದು ಲೈನ್ ತೊಗೊಂಡೇವು ಅಂತಂದಾಗ ಇಲ್ಲಿ ನಡ್ಬರ್ಕ್ 0 ಅದಂದಾಗ ಫಸ್ಟ್ ಬರೋದು ಯಾವ್ದು ರೀ, -1 ಬರ್ತದೆ. ಕರೆಕ್ಟಾ? ಆಮೇಲೆ ಇಲ್ಲಿ ಫಸ್ಟ್ 1 ಬರ್ತದೆ. ನೋಡಿರಿ ಪಾಸಿಟಿವ್ ಇದ್ದಾಗ ಏನಾಗ್ತಿತ್ತು, ಸಣ್ಣ ಸಂಖ್ಯೆ 1 ಆಗ್ತಿತ್ತು, ದೊಡ್ಡ ಸಂಖ್ಯೆ 2 ಆಗ್ತಿತ್ತು. ಇಲ್ಲಿ ಏನಾಗ್ತದೆ, ದೊಡ್ಡ ಸಂಖ್ಯೆನೇ -1 ಆಗುತ್ತೆ, ಸಣ್ಣ ಸಂಖ್ಯೆ ಯಾವುದಾಗ್ತದೆ ರೀ -2 ಆಗುತ್ತದೆ. ಹೀಗಾಗಿ 2⁸ ದೊಡ್ಡ ಸಂಖ್ಯೆ ಯಾವುದದು ಅದು ಎಚ್ ಸಿ ಎಫ್ ಆಗುತ್ತೆ, ಚಿಕ್ಕ ಸಂಖ್ಯೆ ಯಾವುದದು ಅದು ಎಲ್ ಸಿ ಎಮ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಈಗ ನೋಡ್ರಿ 5⁵5, 5⁵3, 5⁵9, 5⁵2, 5⁵7 ಒಳಗೆ ಲಸ ಎಷ್ಟಾಗತ್ತೆ ರೀ, 5⁵2 ಏನಾಗತ್ತೆ, ಇದು ಲಸ ಆಗುತ್ತೆ. ಕರೆಕ್ಟಾ? ಇದು ಲಸ ಎಲ್ ಸಿ ಎಮ್ ಆಗುತ್ತೆ. ಹಾಗಾದ್ರೆ ದೊಡ್ಡದು ಯಾವುದು ರೀ, 5⁵9 ಅದ. ಹೀಗಾಗಿ ಇದು ಏನಾಗತ್ತೆ, ಇದು ಮಸ ಆಗುತ್ತೆ, ಅಂದ್ರೆ ಎಚ್ ಎಫ್ ಆಗುತ್ತೆ. ಈಸಿ ಕಾನ್ಸೆಪ್ಟ್ ನಾ ಹೇಳಿದ್ದೀನಿ ರೀ, ನೋ ಪೇಪರ್ ನೋ ಪೆನ್ ಅಂತ ಹೇಳಿದ್ದೀನಿ. ಹೌದಾ? ಈಸಿಯಾಗಿ ತಿಳುವಂಥದ್ದು. ಇನ್ನು ಮುಂದೆ ಬರೋದೇನದಲ್ಲ ರೀ, ಭಾಳ ಇಂಪಾರ್ಟೆಂಟ್ ಅದ. ಇಷ್ಟೊತ್ತಕ ಹೇಳಿದ್ದು ಈಸಿ ಕಾನ್ಸೆಪ್ಟು, ಬಟ್ ಈಗ ನೆಕ್ಸ್ಟ್ ಬರೋದೇನದಲ್ಲ ರೀ, ಅದೇ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ. ನೋಡಿರಿ ನೆಕ್ಸ್ಟ್ ಬರುವಂಥ ಕ್ವಶನ್ ಏನದನು ಅಂತ ನೋಡ್ರಿ ಇಲ್ಲಿ ಬೇರೆ ಬೇರೆ ವಿಭಿನ್ನ ಸಂಖ್ಯೆಗಳನ್ನು ಕೊಟ್ಟು ಇದರ ಲಸ ಮತ್ತು ಮಸಗಳನ್ನು ಕೇಳಿದಾನ. ಹೌದಾ? ಹಿಂಗೆ ವಿಭಿನ್ನ ಸಂಖ್ಯೆಗಳನ್ನು ಕೊಟ್ಟಾಗ ನಾವೇನು ಮಾಡ್ಬೋದು ರೀ, ಈಸಿಯಾಗಿ ಮಾಡ್ಬೋದು. ಆದರೆ ಒಂದೇ ಆಧಾರವನ್ನು ಇಟ್ಟಾಗ ಲಸ ಏನಾಗ್ತದೆ ಹೇಳಿ ನಾನು ಒಂದಾಗ್ತದೆ ಹೇಳೀನಿ. ಅದನ್ನು ಹೆಂಗೆ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ ರೀ. ಈಗ ವಿಭಿನ್ನ ಸಂಖ್ಯೆಗಳದಾವ ಅಂತಂದಾಗ ಈ ಸಂಖ್ಯೆಗಳ ಲಸ ಎಷ್ಟು, ಮೊದಲು ಲಸ ನೋಡ್ರಿ. ಲಸ ಅಂತಂದಾಗ ನಿಮ್ಗೆ ಗೊತ್ತದ, ಕೊಟ್ಟಿರುವಂತಹ ಗ್ರೂಪ್ಗಳಲ್ಲಿ ಯಾವ ಸಂಖ್ಯೆಗಳು ಅತಿ ಹೆಚ್ಚು ಬಾರಿ ಅದ ಅವಕ್ಕನ್ನು ಬರ್ಕೋತ ಹೋಗೋದು. ನೋಡಿರಿ ಇಲ್ಲಿ ಏನದ, 2 ಅದ ಫಸ್ಟಿಗೆ. ಹೌದ್ರಿ? ಅದಾದಮೇಲೆ 3 ಅದ. ಎಲ್ಲ ಸಂಖ್ಯೆನ ಬರಿಬೇಕಾಗ್ತದೆ, ಯಾಕಂದ್ರೆ ಇವೆಲ್ಲ ಸಂಖ್ಯೆಗಳು ಲಸ ಬರ್ತಾವೆ. ಒಟ್ಟು ಸಂಖ್ಯೆ ತೊಗೊಂಡಾಗ ಮಾತ್ರ ಲಸ ಆಗತ್ತೆ. ಲಸ ಅಂದ್ರೆ ಲಿಸ್ಟ್ ಕಾಮನ್
ಮಲ್ಟಿಪಲ್ ರೀ ಇದು. ಅದು ಎಚ್ ಎಫ್ ಅಂದ್ರೆ ಫ್ಯಾಕ್ಟ್ರಕ್ಕೆ ಮತ್ತು ಮಲ್ಟಿಪಲ್ಗೆ ಏನು ಡಿಫ್ರೆನ್ಸ್ ಅದ ಅನ್ನೋದನ್ನ ಫ್ಯಾಕ್ಟರ್ ಆ್ಯಂಡ್ ಮಲ್ಟಿಪಲ್ ಅನ್ನುವಂಥ ಒಂದು ಚಾಪ್ಟರ್ ಒಳಗೆ ನಾನು ಹೇಳ್ತೀನಿ. ಓಕೆ, ಹಾಗಾದ್ರೆ ಇಲ್ಲಿ ಎರಡರ ಆಧಾರದೊಳಗೆ ಇಲ್ಲಿ ನೋಡುವಂಥ ಕ್ವಶನ್ದಾಗ ಎರಡರ ಆಧಾರದೊಳಗೆ ಅತಿ ಹೆಚ್ಚು 2^2 ಅದ, ಇಲ್ಲಿ 2^3 ಅದ. ಹಾಗಾದ್ರೆ ಇಲ್ಲಿ 2^4 ಅದ. ಅತಿ ಹೆಚ್ಚಿರೋದು ಯಾವ್ದು ರೀ? 2^4 ಅದ. ಯಾಕೆ 4 ತೊಗೋಬೇಕು ಅನ್ನೋದು ಗೊತ್ತಾಗೈತೆ ನಿಮಗೆ, ಈಗಾಗಲೇ ತಿಳಿಸಿದ್ದೀನಿ ಕಾನ್ಸೆಪ್ಟು. ಇಲ್ಲಿ 3^2 ಅದ, ಇಲ್ಲಿ 3^2 ಅದ. ಸೊ ಇಲ್ಲಿ ಏನದ 3^3 ಅದ. ಹೀಗಾಗಿ ಇದನ್ನೇ ಮಾಡೋದು 3 ತೊಗೊಳ್ಳೋದು. ಕರೆಕ್ಟಾ? 5^1 ಯಾವ್ದು ದೊಡ್ಡದು ರೀ? 5^4 ದೊಡ್ಡದ. 7 ಇಲ್ಲ. ಹೀಗಾಗಿ ಎಲ್ ಸಿ ಎಮ್ ಈಕ್ವಲ್ ಟು ಇದು ಟೋಟಲಿ ಏನಾಗ್ತಿರಿ, ಇದು ಎಲ್ ಸಿ ಎಮ್ ಅಂದಾಗ ಈ ಎಲ್ಲ ನಂಬರ್ಗಳು ಬಂದು. ಹಾಗಾದ್ರೆ ಎಚ್ ಸಿ ಎಫ್ ಏನಾಗತ್ತಪ್ಪ ಅಂತಂದ್ರೆ, ಎಚ್ ಸಿ ಎಫ್ ಅಂತಂದ್ರೆ ಎಲ್ಲ ಗ್ರೂಪ್ಗಳಲ್ಲಿ ಇರಬೇಕದು. ಅಂಥ ಸಂಖ್ಯೆನ ಬರೆದಾಗ ಮಾತ್ರ ಅದು ಎಚ್ ಸಿ ಎಫ್ ಆಗುತ್ತೆ. ಇದು ಯಾವುದು ಎಲ್ಲ ಗ್ರೂಪ್ ಒಳಗೆ ಇರುವಂಥದ್ದು ನಂಬರ ಯಾವುದಪ್ಪ ಅಂತಂದ್ರೆ 2 ಅದ. ಕರೆಕ್ಟ್ ರೀ. ನೆಕ್ಸ್ಟ್ ಏನದ 3 ಅದ. ನೆಕ್ಸ್ಟ್ ಏನದ 5 ಅದ. ಇವು 3 ಏನದಾವಲ್ಲ ರೀ ಎಲ್ಲ ಗ್ರೂಪ್ ಒಳಗೆ ಅದಾವು. ಇದ್ರೊಳಗೆ ನೋಡಿರಿ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ. ಈಗ ನೋಡಿರಿ 2^3 ಅಂತಂದ್ರೆ ಎಷ್ಟಾಗತ್ತೆ? ಒಂದು ಎಕ್ಸಾಂಪಲ್, ಈಗ 8 ತೊಗೋತೀವಿ ರೀ. 2^3 ಅಂದ್ರೆ 8 ಆಗತ್ತೆ. 2^2 ಅಂದ್ರೆ ಎಷ್ಟಾಗತ್ತೆ ರೀ? 4 ಆಗತ್ತೆ. ಹೌದಾ? ಮಸ ಅಂದ್ರೆ ಏನಾಗ್ತದೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಯಾವುದಾಗತ್ತೆ ರೀ? ಮೊದಲ 4 ಆಗತ್ತೆ. ಕರೆಕ್ಟಾ? ಅದಾದಮೇಲೆ ಏನದ 2^4 ಅದ. ಅದನ್ನು ಬಿಡ್ರಿ. ಇಲ್ಲಿ ನಮ್ಗೆ ಎಚ್ ಸಿ ಎಫ್ ಅಂತಂದಾಗ ನಾವೇನು ಮಾಡ್ತೀವಿ ರೀ? 4 ಬರ್ಕೋತೀವಿ. ಹಾಗಾದ್ರೆ ಯಾವ್ದು ಬರ್ಕೋಬೇಕು? ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ಲಸಾದಾಗ ಬರೆದ್ರೆ ಚಿಕ್ಕ ಸಂಖ್ಯೆ ಯಾವುದದ? 2^2 ಅದ. ಇದನ್ನು ಬರಿಬೇಕಾಗತ್ತೆ. 3^1 ಯಾವ ಚಿಕ್ಕ ಸಂಖ್ಯೆ ಅದ ರೀ? 3^2 ಇದು ಅತಿ ಚಿಕ್ಕ ಸಂಖ್ಯೆ ಅದ. ಕರೆಕ್ಟಾ? 5^1 5^2 ಇದು ಚಿಕ್ಕ ಸಂಖ್ಯೆ ಅದ. ಹೀಗಾಗಿ ಮಸ 2^2 3^2 ಇಂಟು 5^2 ಆಯಿತು. ಹೌದ್ರಿ? ಈಗಿದು ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ಯದ ತಿಳ್ಕೊಂಡೀನಿ. ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಬರುವಂಥ ಕ್ವಶನ್ ಈ ಸದ್ದೊಳಗೆ. ಎಸ್ ಗೆಳೆಯರೆ, ಈಗ ಮೊದಲು ಇದನ್ನು ಹೇಳಿದ್ದೆ ನಿಮ್ಗೆ, ಇದರ ಎಲ್ ಸಿ ಎಮ್ 1 ಬರುತ್ತೆ ಅಂತೇಳಿ ತಿಳ್ಕೊಂಡು. ಹೌದಾ? ಇಲ್ಲಿ ನೋಡಿರಿ, ನಿಮಗೇನು ಮಾಡ್ತಾನೆ, ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬಹಳ ಟಫ್ ಆಗಿರೋದ್ರಿಂದ ಆಪ್ಷನ್ಗಳೊಳಗೆ ನಿಮ್ಗೆ ಏನು ಮಾಡ್ತಾನೆ, ಮುದ್ದಾಮ್ ಕೊಡ್ತಾನೆ ರೀ. ಎ = 2^-2 ಹೌದಾ? ಆಮೇಲೆ ಇಂಟು 3^-2 ಇಂಟು 5^3 ಅದಲ್ಲ ರೀ, -3 ಇಂಟು 5^-2 ಅಂತ ಕೊಟ್ಬಿಡ್ತಾನೆ ಆಪ್ಷನ್ ಎ. ಬಿ ಏನು ಕೊಡ್ತಾನಪ್ಪ ಅಂತಂದ್ರೆ ಏನು ಮಾಡ್ತಾನೆ, 1 ಕೊಡ್ತಾನೆ ಅಂತ ತಿಳ್ಕೊಳ್ರಿ. ಸಿ ಏನು ಕೊಡ್ತಾನೆ, ಇದ್ರೊಳಗೆ ಯಾವ್ದು ದೊಡ್ಡದು ರೀ? 5^-2 ದೊಡ್ಡದು, ಅದನ್ನು ಕೊಡ್ತಾನೆ. ಆಪ್ಷನ್ ನಂಬರ್ ಡಿ ಏನು ಕೊಡ್ತಾನಪ್ಪ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲಿ ಅಂತ ತಿಳ್ಕೊಂಡು 1/5^2 ಅಂತ ಕೊಡ್ತಾನೆ ಅಂತ ತಿಳ್ಕೊಳ್ರಿ. ಈ ರೀತಿ ಆಪ್ಷನ್ಗಳು ಕೊಟ್ಬಿಡ್ತಾನೆ. ನೀವೇನು ಮಾಡ್ತೀರಿ? ನಮಗೆಲ್ಲ ಎಕ್ಸ್ಪೋನೆಂಟ್ ಗೊತ್ತದ ರೀ, ಮೈನಸ್ ಇದ್ದಾಗ ಏನಾಗತ್ತೆ, ಇವಕ್ಕೂರ ಮೊತ್ತನೇ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿಸಿಂದ ಇದೇ ಬರ್ತದೆ ತಿಳ್ಕೊಂಡು ಇಡ್ತೀರಿ. ಆದ್ರೆ ಇದು ಹೆಂಗೆ 1 ಬರ್ತದೆ ಅನ್ನೋದು ಈಗ ಹೇಳ್ತೀನಿ ನೋಡಿರಿ. ಈಗ ನೋಡಿರಿ, 2^-2 ಅಂತಂದ್ರೆ ಅದನ್ನು 1/2^2 ಬರ್ಕೋಬೇಕು. ಕರೆಕ್ಟಾ? ಇದು ಹೆಂಗೆ ಬರ್ತದೆ ಅನ್ನೋದು ಈಗಾಗಲೇ ಹೇಳಿದ್ದೀನಿ ಈಗ. ಹೌದ್ರಿ? ಫಸ್ಟ್ ಇದ್ರದ್ದೆಲ್ಲ ಕಾನ್ಸೆಪ್ಟ್ ಹೇಳ್ಕೊಂಡು ಇದನ್ನು ಬರೆಯತ್ತೀನಿ ಈಗ. ನೆಕ್ಸ್ಟ್ 1/3 ಬರ್ತದೆ. ಕರೆಕ್ಟಾ? ಇಂಟು 1/3 ಬರ್ತದೆ. ಕರೆಕ್ಟಾ? ಹೀಗಿದ್ದಾಗ ಇಲ್ಲಿ ಎಲ್ ಸಿ ಎಮ್ ಮಾಡ್ಬೇಕಂತಂದ್ರೆ ಏನಾಗತ್ತೆ, ಎಲ್ ಸಿ ಎಮ್ ಈಕ್ವಲ್ ಟು ಏನಾಗತ್ತೆ, ಈಗ ಮೇಲಿನ ನ್ಯೂಮರೇಟ್ರ್ ಏನದಲ್ಲ, ನ್ಯೂಮರೇಟ್ರದ್ದು ಅಂದ್ರೆ ಅಂಶಗಳ ಲಸ ಮಾಡಬೇಕು. ಡಿನಾಮಿನೇಟರ್ ಏನದಾವಲ್ಲ ಅಂದ್ರೆ ಛೇದಗಳ ಮಸ ಮಾಡಬೇಕು. ಹೌದಾ? ಅಂಶಗಳ ಲಸ ಅಂತಂದ್ರೆ ಮ್ಯಾಗ 1 ಇರೋದ್ರಿಂದ ಲಸ 1 ಬರುತ್ತೆ. ಹಾಗಾದ್ರೆ ಛೇದಗಳ ಮಸ ಅಂತಂದ್ರೆ ಎಷ್ಟಾಗತ್ತೆ ರೀ? ಛೇದಗಳು 2, 3, 5 ಬೇರೆ ಬೇರೆ ನಂಬರ್ ಇರೋದಂತ ಅದ್ರದ್ದು ಏನಾಗ್ತದೆ, ಮಸ ಸಹಿತ 1 ಆಗತ್ತೆ. ಹೀಗಾಗಿ ದ್ಯಾಟ್ ಈಕ್ವಲ್ ಟು 1 ಬರುತ್ತೆ. 1 ಹೆಂಗೆ ಬರ್ತದೆ ಅನ್ನೋ ಗೊತ್ತಾಯ್ತು ರೀ. ಇದನ್ನೇ ಏನಾಗ್ತದೆ, ಕೆಲವೊಂದು ಜನ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗಿ ಏನು ಮಾಡ್ತಾರೆ, ಆಪ್ಷನ್ಗಳನ್ನ ಬೇರೆ ಬೇರೆ ಆಪ್ಷನ್ಗಳನ್ನ ಹಾಕ್ತಾರೆ. ಆದ್ರೆ ಯಾವಾಗಲೂ ಘಾತಾಂಕದೊಳಗೆ ನೆಗೆಟಿವ್ ಅಂದ್ರೆ ಅಥವಾ ಮೈನಸ್ ಚಿಹ್ನೆ ಇದ್ದು ಅಂದ್ರೆ ಅದರ ಲಸ ಯಾವಾಗಲೂ ಏನಾಗಿರ್ತದೆ, 1 ಆಗಿರ್ತದೆ. ಹಾಗಾದ್ರೆ ಮಸ ಏನಾಗಿರ್ತದಪ್ಪ ಅಂತಂದ್ರೆ ಎಚ್ ಎಫ್ ಏನಾಗತ್ತೆ ರೀ? ಎಚ್ ಎಫ್ ಏನಾಗುತ್ತೆ, ಎಚ್ ಎಫ್ ಈಕ್ವಲ್ ಟು ನ್ಯೂಮರೇಟ್ರದ್ದು ಎಚ್ ಎಫ್ ಮಾಡಬೇಕು,
ಡಿನಾಮಿನೇಟ್ರದ್ದು ಎಲ್ ಸಿ ಎಮ್ ಮಾಡಬೇಕು, ಡಿನಾಮಿನೇಟ್ರದ್ದು ಎಲ್ ಸಿ ಎಮ್ ಮಾಡಬೇಕು. ಕರೆಕ್ಟಾ? ಹಾಗಾದ್ರೆ ನ್ಯೂಮರೇಟ್ರ್ ಎಚ್ ಸಿ ಎಫ್ ಅಂತಂದ್ರೆ ಒಂದೇ ಬರುತ್ತೆ, ಡಿನಾಮಿನೇಟ್ರ್ ಎಲ್ ಸಿ ಎಮ್ ಅಂದ್ರೆ ಏನಾಗುತ್ತೆ ರೀ, ಏನದು ಅದೇ ಬರಿಬೇಕಾಗ್ತದೆ. ಅಂದ್ರೆ ಏನದು ಡಿನಾಮಿನೇಟ್ರದ್ದು 2/2 ಅದ ಇಂಟು 3/3 ಅದ ಇಂಟು 5/2. ದಿಸ್ ಈಸ್ ದ ಎಲ್ ಸಿ ಎಮ್. ಕರೆಕ್ಟ್ ರೀ? ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಈ ರೀತಿಯ ಕಾನ್ಸೆಪ್ಟ್ಗಳನ್ನು ನಾನು ಮುದ್ದಾಮ್ ಹುಡುಕಾಡ್ಕೊಂಡು ಹೊಸ ಹೊಸ ರೀತಿಯಾಗಿ ಇದನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ಗೆಳೆಯರೇ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಈಗ ಎಲ್ ಸಿ ಎಮ್ ಅನ್ನುವಂಥ ಏನು ಒಂದು ಚಾಪ್ಟರ್ ಅದಲ್ಲ, ಅದರ ಮೇಲೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುದೀರ್ಘ ಚರ್ಚೆಯನ್ನು ಮಾಡ್ತೀನಿ. ನಿಮ್ಗೆ ಇದನ್ನು ಫ್ರೀ ಆಫ್ ಕಾಸ್ಟ್ ವಿತಿನ್ ಸೆಕೆಂಡ್ ಒಳಗೆ ಡಿಫ್ರೆಂಟ್ ಟೈಪ್ ಆಫ್ PRB ಮೆಥಡ್ಗಳನ್ನು ನಿಮ್ಗೆ ಹೇಳಿ ಅದನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಈಗ ನೀವು ಅನ್ಬೋದು PRB ಮೆಥಡ್ ಅಂತಂದ್ರೆ ಏನು ರೀ, ಬೇರೆ ಕಡೆದು ಅದನ್ರಿ? ಇಲ್ಲರಿ, ಅದನ್ನು ನಾವು ಕಲ್ತಿದ್ದನ್ನು ನಾವು ಮಂದಿಗೆ ಕಲಿಸ್ಬೇಕು, ನಮ್ಗೆ ಗೊತ್ತಿದ್ದನ್ನೇ ನಾವು ನಿಮಗೆ ಹೇಳಿಕೊಡಬೇಕು ಅಥವಾ ನಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕಂತ ತಿಳ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. PRB ಮೆಥಡ್ ಅನ್ನುವಂಥದ್ದು ಕೆಲವೊಂದು ಸೂಕ್ಷ್ಮತೆಗಳನ್ನು ಅಳವಡಿಸಿಕೊಂಡು ಅದನ್ನು ನಾನು ಮಾಡ್ತಾಯಿದ್ದೀನಿ. PRB ಅಂದರೆ ಏನಿಲ್ಲ, ಪರ್ಫೆಕ್ಟ್ ರ್ಯಾಪಿಡ್ ಮೆಥಡ್ ಆಫ್ ಬಿರಾದರ್ ಸರ್ ಅಂತೇಳಿ ತಿಳ್ಕೊಂಡು ನಾನು ಮಾಡಿದ್ದದ. ಹೀಗಾಗಿ ದಯವಿಟ್ಟು ಗೆಳೆಯರೇ, ಮೊದಲಿನಿಂದ ಕೊನೆಯವರೆಗೂ ನೀವು ವಿಡಿಯೋ ನೋಡಿದ್ದೇ ಆದಲ್ಲಿ ನಮ್ಮ PRB ಮೆಥಡ್ಗಳು ಎಲ್ಲಿ ಉಪಯೋಗ ಆಗ್ತಾವು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಈ PRB ಮೆಥಡ್ ಒಳಗೆ ವಿಶಿಷ್ಟತೆ ಇದ್ದೇ ಅದ. ನೀವು ಅದನ್ನು ಸರಿಯಾಗಿ ನೋಡಿ ಅದರ ಕಾನ್ಸೆಪ್ಟನ್ನು ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅದರ ಅರ್ಥ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ತುಣುಕನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನದಲ್ರಿ, ನಿಮ್ಗೇನು ಮಾಡ್ತೀನಿ, ಎಲ್ ಸಿ ಎಮ್ ಕಾನ್ಸೆಪ್ಟನ್ನು ಪೂರ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಫ್ರೀ ಆಫ್ ಕಾಸ್ಟ್ ಒಳಗೆ ನಿಮ್ಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನೇನದಲ್ಲ ಇದನ್ನು ಡೈರೆಕ್ಟಾಗಿ ನಿಮ್ಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.